ಈಗೇನು ಗೊತ್ತಿಲ್ಲದೆ ಇರೋ ತರ ನಿಂತ್ಕೊಳ್ಳೋದಲ್ಲ. ದುಡ್ಡೆಲ್ಲಿದೆ ಕೊಡಿ. ಗೌರಿ, ಅದು ಗೊತ್ತಿದ್ದು ನಿಮ್ಮ ಹತ್ರ ಕೇಳ್ತೀನಲ್ಲ. ಆ ಹಾಳ್ ಸತ್ತಕ್ಕೆ ಬಿದ್ದವ್ರ ಹತ್ರ ದುಡ್ಡೆಲ್ಲಿ ಉಳಿಯತ್ತೆ? ಎಲ್ಲ ಮನೆ ಹಾಳು ಮಾಡೋ ಆಟ. ದುಡ್ಡು ಖರ್ಚು ಮಾಡ್ಬೇಕಂದ್ರೆ ಒಂದೊತ್ತು ತಾವೇ ದುಡಿಬೇಕು, ಇಲ್ಲಾಂದ್ರೆ ಬೇರೆಯವ್ರ ದುಡ್ಡನ್ನ ಹೇಗೆ ಖರ್ಚು ಮಾಡ್ಬೇಕು ಅಂತ ಗೊತ್ತಿರಬೇಕು. ಹೋಗೋಗಿ ನಿಮ್ಮ ಹತ್ರ ಮಾತಾಡ್ತೀನಲ್ಲ, ಎಲ್ಲ ನನ್ನ ಕರ್ಮ. ನೀನೀಗ ಹಾಳು ಮಾಡಿ ಬಂದಿದ್ಯಲ್ಲಪ್ಪ ದುಡ್ಡು, ಅದೇ 10,000 ರೂಪಾಯಿ ಇದ್ದಿದ್ರೆ ನನ್ನ ಮಗಳ ಫೀಸಿಗೆ ಹೆಲ್ಪ್ ಆಗ್ತಿತ್ತು. ಎಲ್ಲ ಹಾಳಾಯ್ತು ನಿನ್ನಿಂದ. ಬಹುಶಃ ಈ ಮನೆಯಲ್ಲಿ ನಾನು ನನ್ನ ಮಗಳು ಎಲ್ರಿಗೂ ಹೊರೆ ಆಗಿರ್ಬೇಕು. ಅದಕ್ಕೆ ಪದೇ ಪದೇ ನಮಗೆ ಹೀಗಾಗತ್ತೆ. ಒಂದು ಸಲನಾದ್ರೂ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ದುಡ್ಡು ಉಡಾಯಿಸಿ. ಅಲ್ಲಪ್ಪ, ತಿಳಿದೇ ಒಂದು ಹೇಳ್ತೀನಿ. ಚಿಕ್ಕ ವಯಸ್ಸಿಂದನೋ ಅದು ಮಾಡಬೇಡದಿರು, ಇದು ಮಾಡಬೇಡದಿರು ಅಂತ ಬುದ್ಧಿ ಹೇಳ್ತಾ ಇದ್ರಲ್ಲ, ಈಗ ಈ ಥರ ದುಡ್ಡನ್ನ ಇಸ್ಪಿಟ್ಟಾಡಿ ಹಾಳು ಮಾಡಬಾರ್ದು ಅಂತ ನಿಮಗೆ ಬುದ್ಧಿ ಇರಲಿಲ್ವಾ? ನಿಮ್ಮಿಂದ ನನ್ಗೆ ಹೆಲ್ಮೆಟ್ ತೊಳಕೂ ಆಗಲ್ಲ. ಛೇ ಅಪ್ಪ, ನೀವು ಈ ಥರ ಮಾಡಿದ್ದೀರಾ ಅಂತ ಕೇಳೋಕೆ ಕೆಟ್ಟಾಗಿದೆ. ಪ್ಲೀಸ್ ಇನ್ಯಾವತ್ತೂ ರಿಪೀಟ್ ಮಾಡಬೇಡಿ. ತಾತ, ನಾನಿನ್ನೂ ಚಿಕ್ಕವಳು, ಬೈದ್ರೆ ಸರಿ ಇರಲ್ಲ. ಪ್ಲೀಸ್ ಸರಿಯಾಗಿ. ಎಲ್ಲರಿಗೂ ಬುದ್ಧಿ ಹೇಳೋ ಸ್ಥಾನದಲ್ಲಿದ್ದು ನೀನೇ ಎಲ್ಲರ ಹತ್ರ ಬಯಸ್ಕೊತಿಯಲ್ಲಪ್ಪ. ದಯವಿಟ್ಟು ಇನ್ಮೇಲೆ ಈ ಥರ ಮಾಡಬೇಡ. ಅಮ್ಮ, ಆ ದಿನಸಿ ಲಿಸ್ಟ್ನ ನನ್ನ ಮೊಬೈಲಿಗೆ ಕಳಿಸು, ನಾನು ಹೋಗಿ ಅದನ್ನಾರು ತರ್ತೀನಿ. ನೀನೊಬ್ಳ್ಯಾಕಮ್ಮ ಸುಮ್ಮನೆ ನಿಂತಿದ್ಯಾ? ನೀನು ಒಂದಷ್ಟು ಬೈದು ಹೋಗ್ಬಿಡು. ತಗೊಳ್ಳಿ ಮಾವ, ನೀರು ಕುಡಿರಿ. ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಕಾಫಿಗೆ ಇಡ್ತೀನಿ. ಮುರಳಿ, ಇವತ್ತು ಸ್ವಲ್ಪ ಮಿಸ್ ಆಯ್ತು ಕಣ. ಅಮ್ಮ ಲಕ್ಷ್ಮಿ ಹತ್ರ ಸ್ಯಾಲ್ರಿ ಕೇಳಿದ್ರು, ನಾನೇ ಹೆಂಗೋ ಮ್ಯಾನೇಜ್ ಮಾಡಿದೆ. ಅವತ್ತೇ ಹೇಳಿಲ್ವನಪ್ಪ ರಿಸ್ಕ್ ತಗೋಬೇಡ ಅಂತ. ಪ್ರಭುಗಳು ನನ್ನ ಮಾತೆಲ್ಲಿ ಕೇಳ್ತೀರ? ಅದೇನೋ ಹೇಳ್ದಲ್ಲ, ಲವ್ ಬಟ್ ಫಟ್ ಸೈಟು ಅಂತ ಅನ್ಭವಿಸು. ನೀನೊಬ್ಬ ಫ್ರೆಂಡ್ ಏನಲ್ಲ? ಫ್ರೆಂಡ್ ಆಗಿರೋದಕ್ಕೆ ಹೇಳ್ತಾ ಇರೋದು. ಇನ್ನು ಎಷ್ಟು ದಿನ ಅಂತ ಈ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೋತೀಯ? ಒಂದಲ್ಲ ಒಂದಿನ ಗೊತ್ತಾಗಬೇಕು ತಾನೆ. ಹಾಗಂತ ಇವಾಗಲೇ ಎಲ್ಲ ಹೇಳಕ್ಕಾಗತ್ತಾ? ಅದು ಯಾವಾಗ ಗೊತ್ತಾಗ್ಬೇಕು ಅಂತಿದ್ಯೋ ಅವಾಗಲೇ ಗೊತ್ತಾಗ್ಲಿ ಬಿಡು. ಸರಿ ಆಯ್ತು, ಅದು ಯಾವಾಗ ಗೊತ್ತಾಗುತ್ತೋ, ಅದು ಗೊತ್ತಾದ್ಮೇಲೆ ಇನ್ನೇನು ಅನಾಹುತ ನಡೆಯುತ್ತೋ ದೇವ್ರೇ ಕಾಪಾಡ್ಬೇಕು. ಸುಮ್ನಿರಪ್ಪ, ಅಡ್ಬಾಯ್ ಹಾಕ್ಬೇಡ ನೀನು. ಆಯ್ತು ಬಿಡಪ್ಪ. ಅದು ಸರಿ, ಹೇಗಿದೀವಿ ಮ್ಯಾರೇಜ್ ಲೈಫು? ಸುಮ್ಮನೆ ಬಾಯಿ ಮತ್ತೆ ಹೇಳ್ತೀನಿ ಕಣೋ, ಸಖತ್ತಾಗಿದೆ. ಮೆಡಿಕಲ್ ಮಿರಾಕಲ್ ಕಣೋ, ನಿಜವಾಗ್ಲು ಕಣೋ. ಹೆಸ್ರಿಗೆ ತಕ್ಕಾಗ ಮಹಾಲಕ್ಷ್ಮಿನೇ, ಏನೂ ರಗಳೆ ಇಲ್ಲ. ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಗೊತ್ತಾ? ಬರೀ ನನ್ನ ಜೊತೆ ಮಾತ್ರ ಅಲ್ಲ, ನಮ್ಮ ಮನೆಯವ್ರು ಎಲ್ರ ಜೊತೆನೂ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಇವಾಗಂತೂ ನಮ್ಮ ಮನೆಯವ್ರು ಎಲ್ರಿಗೂ ಅವಳಂದ್ರೆ ತುಂಬಾ ಇಷ್ಟ. ಓಹೋ, ಹಾಗಾದ್ರೆ ಸಾಹೇಬ್ರು ಫುಲ್ ಜೋಶಲ್ಲಿದ್ದಾರೆ ಅಂತ ಆಯ್ತು. ಇಷ್ಟು ವರ್ಷ ವೇಟ್ ಮಾಡಿದಕ್ಕೂ ಸಾರ್ಥಕ ಆಯ್ತು. ಆದ್ರೂ ಅಖಿಲ ಭಾರತ ಜನ ಇದ್ದಾರೆ. ಅಖಿಲ ಭಾರತ ಎಲ್ಲಾ ಗಂಡಂದ್ರ ಸಂಘದ ಒಬ್ಬ ಸದಸ್ಯನಾಗಿ ಹೇಳ್ತಾ ಇದ್ದೀನಿ. ಮದುವೆ ಆಗೋಷ್ಟ್ರಲ್ಲಿ ಎಲ್ಲ ಹೆಂಡ್ತಿರು ಹಿಂಗೆ ತಗ್ಗಿ ಬಗ್ಗಿ, ರೀ ನೀವು ಸರಿ ರೀ, ನೀವು ಹೇಳಿದ್ದೇ ಕರೆಕ್ಟು ಅಂತ ಹೇಳ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ನಿನ್ನ ಬಾಯಿಂದನೇ ನಾನ್ ಮಾಡಿದ ತಪ್ಪು ನೀನೇ ಕರೆಕ್ಟು ಅಂತ ಹೇಳಿಸ್ತಾರೆ. ಹುಷಾರು. ಹಲೋ ಸರ್, ನಮ್ಮ ಲಕ್ಷ್ಮಿ ಹಾಗೇನಿಲ್ಲ. ಇರ್ಬೋದೇನೋ. ಇಷ್ಟೊಂದು 4 ಸರಿ ಫೋನ್ ಬರ್ಬೇಕಾಯ್ತು. ಎಲ್ಲಿದ್ದೀರಾ, ಯಾವಾಗ ಬರ್ತೀರಾ ಅಂತ ಕೇಳಬೇಕಾಯ್ತು. ಇನ್ನೂ ಒಂದ್ಸಲಿನೂ ಫೋನ್ ಬಂದಿಲ್ಲ ಅಂದ್ರೆ ಗ್ರೇಟ್ ಕಣ ನೀನು. ತೋರ್ಸು. ಎಲ್ರು ಮನೆ ದೋಸೆನು ತೂತೆ. ಮಾತಾಡು.
ಹಲೋ. ಹಲೋ. ರೀ ಎಲ್ಲಿದ್ದೀರಾ? ಇನ್ನು ಎಷ್ಟೊತ್ತಾಗತ್ತೆ? ಇದೇನಾಯ್ತು ಬಂದ್ಬಿಟ್ಟೆ? ಯಾಕೇನಾದ್ರು ತರ್ಬೇಕಿತ್ತಾ? ಇಲ್ಲ, ಸುಮ್ಮನೆ ಹೀಗೆ ಮಾಡಿದೆ. ಬೇಗ ಬಂದ್ಬಿಡಿ. ಸರಿ, ಬರ್ತೀನಿ. ಬಾಯ್. ಬೇಗ ಮನೆಗೆ ಬಾ ಅಂತ ಹೇಳಿಲ್ಲ ಅಷ್ಟೇ ಕಣ. ಎಲ್ಲ ಹೆಂಡ್ತಿರು ಇದನ್ನ ಹೇಳೋದು, ಆದ್ರೆ ಅರ್ಥ ಬೇರೆ. ನೀನು ಹೊಸ್ದಾಗಿ ಮದುವೆ ಆಗಿದೆಯಲ್ಲ, ನಿನಗೆ ಹಿಂಗೆ ಅನ್ಸೋದು ಸಹಜನೇ. ಹೋಗ್ತಾ ಏನಾದರೂ ಗಿಫ್ಟ್ ತಗೊಂಡೋಗು, ಲವ್ ಗಿವ್ ಜಾಸ್ತಿ ಆಗ್ಬೋದು. ಸಾರಿ ಕಣೆ ಗೌರಿ, ನನ್ನ ಮುದ್ದು ಹೆಂಡತಿ ಅಲ್ವಾ ನೀನು, ಇದೊಂದ್ಸಲ ಕ್ಷಮಿಸ್ಬಿಡೆ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಬೇಕಾದ್ರೆ ನಿನ್ ಮೇಲೆ ಆಣೆ. ತೆಗೀರಿ ಕೈನ. ನನ್ಗೆ ಇನ್ನೂ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ಚೆನ್ನಾಗಿ ಬೆಳೆಸ್ಬೇಕು ಅಂತ ಆಸೆ ಇದೆ. ನಿಮ್ ಬುದ್ಧಿ ಗೊತ್ತಿದ್ದು ನಾನೇನು ರಿಸ್ಕ್ ತಗೊಳ್ಳಲ್ಲ. ನೀವೇನಾದ್ರೂ ಬುದ್ಧಿ ಕಲ್ತ್ಕೋತೀರಾ ಅನ್ಕೊಂಡಿದ್ರೆ ಅದು ನನ್ನ ಭ್ರಮೆ. ಇನ್ನೇನಿದ್ರು ನಾನು ಎಚ್ಚರ ವಹಿಸ್ಕೊಂಡು ನನ್ನ ಮೊಬೈಲು ಬ್ಯಾಗು ಎಲ್ಲ ಜೋಪಾನ ಮಾಡ್ಕೋಬೇಕಷ್ಟೇ. ಆದ್ರೆ ನನ್ನ ಕ್ಷಮಿಸಿದ್ಯಾ ಅನ್ನು? ಮೌನಂ ಸಮ್ಮತಿ ಲಕ್ಷಣಂ. ಯಾಕಮ್ಮ ಲಕ್ಷ್ಮಿ ಬಾಗಲ್ ಕಾಯ್ತಾ ಇದ್ಯಾ? ನಿಮ್ಮಮ್ಮ ಏನಾದ್ರು ಬರ್ತಾ ಇದ್ದಾರ? ಅಮ್ಮ ಅಲ್ಲ ಅತ್ತೆ, ಇವರು ಸೂಪರ್ ಮಾರ್ಕೆಟ್ಗೆ ಹೋಗಿದಾರಲ್ವಾ, ಲಿಸ್ಟ್ ಬೇರೆ ಜಾಸ್ತಿ ಇತ್ತು, ಬೈಕಲ್ ಬೇರೆ. ಅಯ್ಯೋ, ಪ್ರತಿ ತಿಂಗಳು ಒಂದು ಮನೆ ಸಾಮಾನ ಹಿಂಗೆ ಬೈಕಲ್ಲೇ ತರೋದು. ನೀ ಏನು ಯೋಚನೆ ಮಾಡಬೇಡ, ಬಾ ಕೂತ್ಕೋ. ನೋಡಿ, ಗಂಡ ಅಂದ್ರೆ ಎಷ್ಟು ಪ್ರೀತಿ ಕಾಳಜಿ. ನೀವು ಇದ್ದೀರಾ, ಮದುವೆ ಆಗಿ 30 ವರ್ಷ ಆಯ್ತು. ಪ್ರೀತಿ ಇರ್ಲಿ, ಬುದ್ಧಿನೂ ಕಲೀಲಿಲ್ಲ. ಎಷ್ಟೇ ಆಗ್ಲಿ ನನ್ನ ಸೊಸೆ ಅಲ್ವಾ. ಲಕ್ಷ್ಮಿ, ಕುಡಿ. ಮೊದಲೇ ಹೇಳಿದ್ರೆ ನಾನು ಬರ್ತಾ ಇರ್ಲಿಲ್ವಾ? ಪರವಾಗಿಲ್ಲ ಬಿಡು. ಮಾವ, ನಾನು ಹೇಳಿದ್ರೆ ತಗೊಂಡಿದ್ದೆ ತಾನೇ? ನೀನ್ ಹೇಳಿದ್ಮೇಲೆ ತರದೇ ಇರ್ತೀನಿ ಅಚ್ಚಿನಿ. ತಾಳೆ. ಅವ್ರೇನು ಇನ್ನೂ ಚಿಕ್ಕ ಮಕ್ಕಳೇನೋ? ಇವ್ರು ಒಬ್ಳಿಗೆ ತಂದು ಅವ್ರಿಗೆ ಏನಾರ ತಂದಿಲ್ಲ ಅಂದ್ರೆ ಗೊತ್ತಾಗಿರೋದು ಚಿಕ್ಕ ಮಕ್ಳ ಅಲ್ವಾ ಅಂತ. ಸರಿ, ನಾನು ಹಾಕಿರೋ ಲಿಸ್ಟಲ್ಲೆಲ್ಲ ತಂದಿದ್ಯಾ? ಲಿಸ್ಟಲ್ಲಿ ಏನೇನು ಬರ್ದಿದ್ಯೋ ಎಲ್ಲ ತಗೊಬಂದಿದ್ದೀನಿ. ಜೊತೆಗೆ ನಿನ್ನ ಲಿಸ್ಟಲ್ಲಿ ಬರೆಯೋದು ಮರ್ತೋಗಿದ್ಯಲ್ಲ, ಅದನ್ನು ತಗೊಬಂದಿದ್ದೀನಿ. ಮರ್ತಿದ್ನಾ? ಏನು ಅದು? ಅದೇ ಅಮ್ಮ, ಲಕ್ಷ್ಮಿಗೆ ಟೀ ಕುಡಿಯೋದು ಅಭ್ಯಾಸ ಅಲ್ವಾ, ಅದಕ್ಕೆ ಟೀ ಪೌಡ್ರನ್ನು ತಗೊಬಂದಿದ್ದೀನಿ.